ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 27ನೆಯ ವಾರ, ಅಕ್ಟೋಬರ್ 9, 2024, ಬುಧವಾರ. ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 11ನೇ ಅಧ್ಯಾಯ 1-4 ವಚನಗಳು. ಆ ಕಾಲದಲ್ಲಿ ಯೇಸು ಸ್ವಾಮಿ ಒಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದರು. ಅವರ ಪ್ರಾರ್ಥನೆ ಮುಗಿದ ಮೇಲೆ ಶಿಷ್ಯರಲ್ಲಿ ಒಬ್ಬನು, ಪ್ರಭುವೇ, ಯೋವಾನನು ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸಿದ ಹಾಗೆ ನಮಗೂ ಕಲಿಸಿಕೊಡಿ ಎಂದನು. ಅದಕ್ಕೆ ಯೇಸು ಎಂತೆಂದರು, ನೀವು ಹೀಗೆ ಪ್ರಾರ್ಥನೆ ಮಾಡಬೇಕು: ತಂದೆಯೇ, ನಿಮ್ಮ ಪವಿತ್ರ ನಾಮ ಪೂಜಿತವಾಗಲಿ, ನಿಮ್ಮ ಸಾಮ್ರಾಜ್ಯ ಬರಲಿ, ನಮಗೆ ಅಗತ್ಯವಾದ ಆಹಾರವನ್ನು ಅನುದಿನವೂ ಕೊಡಿ. ನಮಗೆ ತಪ್ಪು ಮಾಡಿದ ಪ್ರತಿಯೊಬ್ಬನನ್ನು ನಾವು ಕ್ಷಮಿಸುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸಬೇಡಿ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಈ ದೈವಿ ಜಗತ್ತು ತನ್ನ ಸೃಷ್ಟಿಯಲ್ಲಿ ಆಸ್ತಿಕರನ್ನು, ನಾಸ್ತಿಕರನ್ನು, ಉಳ್ಳವರನ್ನು, ಇಲ್ಲದವರನ್ನು, ಬಡವ, ಶ್ರೀಮಂತ, ಹೀಗೆ ಎಲ್ಲರಿಗೂ ನೆಲೆಯನ್ನು ಕೊಟ್ಟಿದೆ. ನಾವು ಕೂಡ ಈ ಮೇಲಿನ ಯಾವುದೋ ಒಂದು ಗುಂಪಿಗೆ ಸೇರಿದ್ದವರಾಗಿದ್ದೇವೆ. ಹೇಗೆ ಒಬ್ಬ ತಾಯಿ ತನ್ನ ಪುಟ್ಟ ಕಂದನಿಗೆ ಮೊದಲು ಅಂಬೆಗಾಲಿಡಲು ಕಲಿಸುತ್ತಾಳೋ, ಪ್ರಾರ್ಥನೆ ಎನ್ನುವುದು ಪ್ರತಿಯೊಬ್ಬ ಗುರುವು ತನ್ನ ಶಿಷ್ಯನಿಗೆ ಹೇಳಿಕೊಡುವ ಮೊದಲ ಪಾಠ. ಪ್ರಿಯರೇ, ಯೇಸು ಅನೇಕ ಅದ್ಭುತಗಳನ್ನು ಮಾಡುವುದನ್ನು ಶಿಷ್ಯರು ನೋಡಿದ್ದರು. ಅದಕ್ಕೆ ಮುಂಚಿತವಾಗಿ ಪ್ರಭು ಪಿತನಲ್ಲಿ ಆಳವಾಗಿ ದೀರ್ಘಕಾಲ ಪ್ರಾರ್ಥಿಸುವುದನ್ನು ಕಂಡಿದ್ದರು. ಇದನ್ನೆಲ್ಲ ಮಾಡಲು ಮೊದಲು ಪಿತನಲ್ಲಿ ಆಪ್ತವಾದ ಆಳವಾದ ಸಂಬಂಧ ಅಗತ್ಯವೆಂದು ಅರಿತುಕೊಂಡರು. ಯೋವಾನನು ನೀರಿನಿಂದ ದೀಕ್ಷಾಸ್ನಾನ ಕೊಡುತ್ತಿದ್ದವನಾದ್ದರಿಂದ ಅವನ ಪ್ರಾರ್ಥನೆ ಒಬ್ಬ ಪ್ರವಾದಿಯಂತೆಯೇ ಇದ್ದಿರಬೇಕು. ಆದರೆ ಯೇಸು ಪ್ರಭುವು, ಪ್ರವಾದಿಯು, ರಾಜರು, ರಕ್ಷಕರು ಮಾತ್ರವಲ್ಲ, ಮಹಾಯಾಜಕರೂ ಹೌದು. ನಿರಂತರ ತಂದೆಯತ್ತ ನೋಡುವ ದೇವಪುತ್ರನಿಗೆ ಪಿತದೇವರ ಎತ್ತರ, ಉದ್ದ, ಅಗಲಗಳು ತಿಳಿದಿದೆ. ಹಾಗಾಗಿ ತನ್ನ ಪ್ರೀತಿಯ ಶಿಷ್ಯರ ಆಸೆಯಂತೆ ಅದ್ಭುತವಾದ ಒಂದು ಉತ್ತಮವಾದ ಪ್ರಾರ್ಥನೆಯನ್ನು ಯೇಸು ಕಲಿಸಿಕೊಡುತ್ತಾರೆ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ. ದೇವರ ನಾಮ ಪರಿಶುದ್ಧವಾದದ್ದು, ಪವಿತ್ರವಾದದ್ದು, ಶಕ್ತಿಯುತವಾದದ್ದು ಎಂದು ಸ್ವರ್ಗದಲ್ಲಿ ದೂತರು ಹಾಡುವ ಹಾಡು ಯೆಶಾಯನ ಗ್ರಂಥ 6ನೇ ಅಧ್ಯಾಯ 1-3 ವಚನದಲ್ಲಿ ಕೇಳುತ್ತೇವೆ. ಸೇನಾಧೀಶ್ವರರಾದ ಪ್ರಭುವೇ, ಪರಲೋಕ ಭೂಮಂಡಲವು ನಿಮ್ಮ ಮಹಿಮೆಯಿಂದ ತುಂಬಿದೆ. ನಾವು ಏಕೆ ಪ್ರಾರ್ಥಿಸಬೇಕು? ಸಂತ ಪೌಲರು ಫಿಲಿಪ್ಪಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ 6-7 ವಚನದಲ್ಲಿ, ಯಾವ ವಿಷಯದಲ್ಲೂ ಚಿಂತಿಸದೆ ನಿಮ್ಮ ಅಗತ್ಯಗಳಿಗಾಗಿ ಮೀರಿದ ದೈವಶಾಂತಿಯು ನಿಮ್ಮ ಋನ್ಮನಗಳನ್ನು ಕ್ರಿಸ್ತೇಸುವಿನ ಅನ್ಯೋನ್ಯತೆಯಲ್ಲಿ ಸುರಕ್ಷಿತವಾಗಿ ಕಾಪಾಡುವುದು ಎಂಬುದಾಗಿ ಹೇಳಿದ್ದಾರೆ. ಪ್ರಿಯರೇ, ದೇವರು ನಮ್ಮ ಅಗತ್ಯಗಳನ್ನು, ನಮ್ಮ ಪ್ರಾರ್ಥನೆಗಳನ್ನು ಪೂರೈಸದಿದ್ದಲ್ಲಿ ಅದರ ಸಮಸ್ಯೆ ಇರುವುದು ದೇವರಲ್ಲ, ಬದಲಿಗೆ ನಮ್ಮಲ್ಲಿ, ನಮ್ಮ ಪ್ರಾರ್ಥನೆಯಲ್ಲಿ, ನಮ್ಮ ಮನೋವೃತ್ತಿಯಲ್ಲಿ, ನಮ್ಮ ವಿಶ್ವಾಸದಲ್ಲಿ ಎಂಬುದನ್ನು ಅರಿತುಕೊಳ್ಳೋಣ. ಸಂತರ ಸ್ಮರಣೆ. ಇಂದು ನಾವು ಧರ್ಮಾಧ್ಯಕ್ಷ ಸಂತ ಡೆನಿಸ್ ಮತ್ತು ಅವರ ಸಂಗಡಿಗರು ರಕ್ತಸಾಕ್ಷಿಗಳ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಸಂತ ಡೆನಿಸ್ ರೋಮ್ ನಗರದಲ್ಲಿ ಜನಿಸಿದರು. ಅಂದು ಕಥೋಲಿಕ ಧರ್ಮಸಭೆಯಲ್ಲಿದ್ದ 14 ಮಂದಿ ಪವಿತ್ರ ಸಹಾಯಕರಲ್ಲಿ ಒಬ್ಬರಾಗಿದ್ದರು. 3ನೇ ಶತಮಾನದಲ್ಲಿ ವಿಶ್ವಗುರು ಫೆಬಿಯಾನ್ ಇವರನ್ನು ಫ್ರಾನ್ಸ್ ದೇಶಕ್ಕೆ ಕಳುಹಿಸಿದರು. ನಂತರ ಪ್ಯಾರಿಸ್ ಧರ್ಮಕ್ಷೇತ್ರದ ಮೊದಲನೆಯ ಧರ್ಮಾಧ್ಯಕ್ಷರಾಗಿ ನೇಮಕವಾದರು. ಅಲ್ಲಿ ಅನೇಕ ಕಷ್ಟ ಹಿಂಸೆಗಳನ್ನು ಅನುಭವಿಸಿದರು. ಈ ಸಂತರ ಸಂಗಡ ಒಬ್ಬ ಯಾಜಕರನ್ನು ಮತ್ತೊಬ್ಬ ಉಪಯಾಜಕರನ್ನು ಹಿಂಸಿಸಿ ಪ್ಯಾರಿಸ್ ನಗರದ ನೆರೆ ರಾಜ್ಯದಲ್ಲಿ ಈ 3 ಶಿರಚ್ಛೇದನ ಮಾಡಿದರು. ಹೀಗೆ ಕ್ರೈಸ್ತ ವಿಶ್ವಾಸಕ್ಕಾಗಿ ತಮ್ಮ ಜೀವವನ್ನೇ ಅರ್ಪಿಸಿ ರಕ್ತಸಾಕ್ಷಿಗಳಾಗಿ ಅವರು ಮಡಿದರು. ಸಂತ ಡೆನಿಸ್ ಫ್ರಾನ್ಸ್ ದೇಶದ ಪ್ರೇಷಿತರು ಹಾಗೂ ಪಾಲಕರಾಗಿದ್ದಾರೆ. ಇನ್ನೊಬ್ಬ ಸಂತರ ಸ್ಮರಣೆ, ಸಂತ ಜಾನ್ ಲಿಯೋನಾರ್ಡಿ ಇವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಸಂತ ಜಾನ್ ಲಿಯೋನಾರ್ಡಿ ಇಟಲಿ ದೇಶದ ಲುಕ್ಕ ಎಂಬಲ್ಲಿ ಜನಿಸಿದರು. ಶುಭ ಸಂದೇಶ ಪ್ರಚಾರದ ಕಾರ್ಯಗಳಲ್ಲಿ ಅತಿ ಉತ್ಸಾಹಭರಿತರಾಗಿದ್ದರು. ಯೌವನದಲ್ಲಿ ಔಷಧಿ ತಯಾರಿಸಿ ಮಾರುವ ವೃತ್ತಿಯನ್ನು ತೊರೆದು ಧರ್ಮಗುರುವಾಗಲು ನಿಶ್ಚಯಿಸಿದರು. ತಮ್ಮ ವ್ಯಾಸಂಗವನ್ನು ಮುಗಿಸಿ 1572ರಲ್ಲಿ 30ನೇ ವಯಸ್ಸಿನಲ್ಲಿ ಗುರುದೀಕ್ಷೆ ಪಡೆದರು. ಮಕ್ಕಳಿಗೆ ಧರ್ಮಬೋಧನೆ ಮಾಡಿ ಯುವಕರನ್ನು ಕ್ರೈಸ್ತ ಮತದ ಸಮಗ್ರತೆಯಲ್ಲಿ ತರಬೇತಿ ನೀಡಿದರು. ಕ್ರೈಸ್ತ ದೃಢ ವಿಶ್ವಾಸದಲ್ಲಿ ವೀರನಾಗಿ, ಉತ್ಸಾಹಿಯಾಗಿ,
ಪರಾಕ್ರಮಿಯಾಗಿದ್ದ ಇವರ ಪ್ರಭಾವ ಎಲ್ಲೆಡೆ ಹರಡಿತು. ಮಾತೆ ಮರಿಯಮ್ಮನವರ ಭಕ್ತಿಯನ್ನು ಹರಡಿದರು. 40 ಗಂಟೆಗಳ ಕಾಲ ನಿರಂತರ ಪರಮಪ್ರಸಾದದ ಆರಾಧನೆ ಹಾಗೂ ಯೋಗ್ಯ ರೀತಿಯಲ್ಲಿ ಬಲಿಪೂಜೆಯಲ್ಲಿ ಭಾಗವಹಿಸಲು ತಿಳುವಳಿಕೆ ಕೊಟ್ಟರು. 1574ರಲ್ಲಿ ಮದರ್ ಆಫ್ ಗಾಡ್ ಎಂಬ ಧಾರ್ಮಿಕ ಸಂಘವನ್ನು ಸ್ಥಾಪಿಸಿದರು. ಅನ್ಯ ಧರ್ಮೀಯರ ಮತಾಂತರ ಬಗ್ಗೆ ಇವರಿಗೆ ಹೆಚ್ಚು ಆಸಕ್ತಿ ಇದ್ದ ಕಾರಣ ಪ್ರಧಾನ ಗುರುಗಳ ಸಲಹೆ ಮತ್ತು ಸಹಕಾರದಿಂದ ವಿಶ್ವಾಸ ಧರ್ಮ ಪ್ರಚಾರ ಎಂಬ ವಿಶ್ವವಿದ್ಯಾಲಯ ಸ್ಥಾಪಿಸಿದರು. ಇಂದು ಪ್ರೊಪಗೇಷನ್ ಆಫ್ ಫೇತ್ ಎಂದು ಪ್ರಸಿದ್ಧಿಯಾಗಿದೆ. 1609ರಲ್ಲಿ ರೋಮ್ ನಗರದ ಸಂತ ಮರಿಯ ಆಸ್ಪತ್ರೆಯಲ್ಲಿ ದೈವಾಧೀನರಾದರು. 1938ರಲ್ಲಿ ವಿಶ್ವಗುರು 11ನೇ ಭಕ್ತಿನಾಥರು ಇವರನ್ನು ಸಂತರ ಪದವಿಗೆ ಸೇರಿಸಿದರು. ದೇವರ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮವನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.